ಫಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬ್ ನೋಡಿಬಿಟ್ಟೆ ಬಂದಿದ್ದು. ಇಲ್ಲಿ ಬರೋಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಯಾರೋ ಒಬ್ಬರು ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಅದು ಹೇಳಿದ ಮೇಲೆ ನಾವು ಬರಬೇಕು ಅಂತ ಅಂದ್ಕೊಂಡು ತಕ್ಷಣ ಬಂದ್ವಿ. ಬಂದಾಗ ಇಲ್ಲಿ ನಾವೇನೋ ಒಂದು ಅಂದ್ಕೊಂಡು ಕೇಳಿದ್ವಿ ಯೂಟ್ಯೂಬ್ಗಳಲ್ಲಿ. ಅವ್ರು ಕಾಯಿ ಸಂಕಲ್ಪ ಮಾಡ್ಕೊಂಡು 21 ವಾರ ಕಾಯಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಮಾಡಿದ್ವಿ. ಆದರೆ ನಾವು ಮಾಡಿದ್ದ ಒಂದು 2 ವಾರದಲ್ಲಿ ನಾವು ಅಂದ್ಕೊಂಡಿದ್ದ ಕೆಲಸ ಆಯಿತು. ನನ್ನ ವಿಷಯದಲ್ಲಿ ನನಗೆ ಬೇಕಾಗಿದ್ದು, ನಾನು ಏನು ಅಂದ್ಕೊಂಡಿದ್ದೆ ನನಗೆ ಆಗಬೇಕಾಗಿದ್ದು, ನಾನು ಎಲ್ಲ ದೇವ್ರ ಹತ್ರ ನಂಬಿದ್ದೆ, ಎಲ್ಲ ಪೂಜೆ ಮಾಡಿದ್ದೆ, ಎಲ್ಲ ಆಗಿತ್ತು. ಆದರೂ ಕೊನೆ ಬಾರಿ ನಾನು ರಾಯರನ್ನ ನಂಬಿ ಇಲ್ಲಿಗೆ ಬಂದೆ. ನಾನು ಮತ್ತೆ ಇನ್ನು ಯಾವ ದೇವರು ನಂಬಲ್ಲ, ನಾನು ಇದ್ದರೆ ರಾಯರು ನಂಬೋದಷ್ಟೇ ಅಂತ ಅಂದ್ಕೊಂಡೇ ಬಂದಿದ್ದು. ಇಲ್ಲಿ ಬಂದು ನಾನು ಏನು ಅಂದ್ಕೊಂಡು ಅದು 2 ವಾರದಲ್ಲೇ ಕರೆಕ್ಟಾಗಿ ಆಯಿತು. ಈಗ ಇಲ್ಲಿ ಅಂದರೆ ಈಗ ಏನು ಅನ್ಸುತ್ತೆ ನನಗೆ, ರಾಯರನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅವರು ನಂಬಿ ಇಲ್ಲಿಗೆ ಬರೋರಿಗೆ ಯಾವುದೂ ಆಗಲ್ಲ ಅನ್ನೋದಿರಲ್ಲ. ಆಗುತ್ತೆ ಅಂದರೆ ನಂಬಿಕೆ ಇಟ್ಟು ಬರಬೇಕು. ಆಗೋದು ಲೇಟ್ ಆಗ್ಬೋದು ಸ್ವಲ್ಪ, ಆದರೆ ನಂಬಿಕೆ ಇಟ್ಟು ಬಂದರೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನಮಗೆ ನಾವು ಅಂದ್ಕೊಂಡಿದ್ದು ಬೇಡಿಕೆಗೆ ಅವರು 21 ವಾರ ಕೇಳಿದ್ದಿತ್ತು. 21 ವಾರ ಮಾಡಿದ್ವಿ ನಾವು. ಅದು ನಮಗೆ ರಿಸಲ್ಟ್ ಬಂದಿದ್ದು 2ನೇ ವಾರದಲ್ಲೇ ರಿಸಲ್ಟ್ ಬಂತು. 21 ವಾರ ಮಾಡಿದ್ವಿ. ರಾಯರ ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಆಯಿತು ನಮಗೆ. ಇವಾಗ ಮತ್ತೆ ನಮ್ಮ ಕೆಲಸ ಎಲ್ಲ ಆದಮೇಲೆ ಇಲ್ಲಿ ಬರೋದಕ್ಕಾಗಿರಲಿಲ್ಲ. ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ರಾಯರ ದರ್ಶನ ಮಾಡಬೇಕು ಅಂದ್ಕೊಂಡೇ ಬಂದ್ವಿ. ಅಂದ್ಕೊಂಡಿದ್ದು ಮಗು ವಿಷಯನೇ. ಯಾಕಂದರೆ ನಮಗೆ ಮದುವೆ ಆಗಿ 8 ವರ್ಷ ಆಗಿತ್ತು. ಒಂದು 3-4 ಟೈಮ್ಸ್ ಮಿಸ್ಕ್ಯಾರೇಜಸ್ ಆಗಿತ್ತು. ನಾನು ತುಂಬ ದೇವರುಗಳಿಗೆಲ್ಲ ಹೋಗಿದ್ದೆ, ಅಲ್ಲಿ ಅರ್ಕೆಗಳು ಮಾಡಿದ್ದೆ, ಎಲ್ಲ ಕಡೆ ಪೂಜೆ ಎಲ್ಲ ಮಾಡಿಸಿದೆ, ಪ್ರತಿಯೊಂದು ಮಾಡಿದ್ವಿ, ಬಂದಿದ್ವಿ. ಕೊನೆಗೆ ಬೇಜಾರಾಗಿ ಸುಮ್ಮನೆ ಆಗಿಬಿಟ್ಟಿದ್ವಿ. ಈ ದೇವಸ್ಥಾನದ ಬಗ್ಗೆ ನಾನು ಮನೇಲಿ ಕೂತ್ಕೊಂಡೆ ಯೂಟ್ಯೂಬಲ್ಲಿ ನೋಡಿದ್ವಿ. ಅಲ್ಲೂ ಯಾರೋ ಒಬ್ಬರು ಪ್ರೆಗ್ನೆಂಟ್ ಇದೇ ರೀತಿ ಯೂಟ್ಯೂಬ್ ಇಂಟರ್ವ್ಯೂ ಕೊಡ್ತಾಯಿದ್ರು. ನಾನು ನೋಡಿದೆ ಅವ್ರನ್ನ ನೋಡಿ ಅವರು 6 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ರು. ಅದನ್ನು ನೋಡಿ ನಾನು ಇಲ್ಲಿಗೆ ಬರಬೇಕು ಅಂತ ತಕ್ಷಣ ಅನಿಸಿದ್ದು ನನಗೆ. ನಾನು ಅವತ್ತೇ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಆದರೆ ಕೆಲವೊಂದು ಟೈಮ್ ಹೇಳ್ತಾರೆ, ನಾವು ರಾಯರ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನಾವು ಅಂದ್ಕೊಂಡಿದ್ದ ತಕ್ಷಣ ಬರೋದಕ್ಕಾಗಲ್ಲ, ರಾಯರೇ ಕರೆಸ್ಕೋಬೇಕು ನಮ್ಮನ್ನು ಅನ್ನೋ ರೀತಿ ಇದೆ. ನಾವಿಲ್ಲಿಗೆ ಬರಬೇಕಾದ್ರೂ ಅಷ್ಟೇ ನಮಗೆ ತುಂಬ ಒಂದು ಅಡೆತಡೆಗಳು ಬಂತು. ಅವತ್ತೊಂದು ದಿನ ನಾನು ಇವತ್ತೇ ಬರಬೇಕು ಅಂತ ನನ್ನ ಮೈಂಡ್ ಸೆಟ್ ಫಿಕ್ಸ್ ಆಗಿತ್ತು. ಬರಬೇಕಾದ್ರೆ ತುಂಬ ಅಡೆತಡೆಗಳು ಬಂತು. ಆದ್ರೂ ಅವತ್ತು ರಾಯರು ಕರೆಸ್ಕೋತಾರ ಇಲ್ವೋ ಅನ್ನೋದು, ಹೋಗಲೇಬೇಕು ಅನ್ನೋದಿತ್ತಲ್ಲ, ಬರೋಕ್ಕಾಗಲ್ಲ ಅಂತ ಬೇಜಾರಾಯಿತು. ಆದರೆ ಕೊನೆಗೆ ಸಂಜೆ ಅಷ್ಟರಲ್ಲಿ ನಾವು ಮತ್ತೆ ದೇವಸ್ಥಾನಕ್ಕೆ ಬಂದು ಕಾಯಿ ಸಂಕಲ್ಪ ಅವತ್ತೇ ಮಾಡಿ ಬಂದ ದಿನವೇ ಹೇಳಿದ್ರು ಕಾಯಿ ಸಂಕಲ್ಪ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವತ್ತು ತಕ್ಷಣ ಅವತ್ತೇ ಮಾಡಿದ್ವಿ. ನಾವು ಹಿಂದೆ ಮುಂದೆ ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ ಅಂತ ನಾವು ಅಂದ್ಕೊಳ್ಳೋಕೆ ಕಾಯಿ ಸಂಕಲ್ಪ ಮಾಡಿದ್ಮೇಲೆ 21 ವಾರ ಪೂಜೆ ಮಾಡಿ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಫಸ್ಟ್ ಒಂದು ಕಾಯಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅದಾದಮೇಲೆ 21 ವಾರ ಬರಬೇಕು. ಪ್ರತಿ ವಾರ ನೀವೇನು ಕಾಯಿ ಕಟ್ಟಿರ್ತೀರ ಆ ಕಾಯಿನ ತೊಗೊಂಡು ಪೂಜೆ ಮಾಡಬೇಕು. ಮತ್ತೆ ಅಲ್ಲೇ ಕಟ್ಟಬೇಕು ಅನ್ನೋದಿರುತ್ತೆ. ದೀಪ ಆರಾಧನೆ ಮಾಡೋದಿರುತ್ತೆ. ಈಗ ಮಗು ವಿಷಯಕ್ಕೆ ಬಂದಿರೋದ್ರಿಂದ ಗಂಡ ಹೆಂಡತಿ ಒಟ್ಟಿಗೆ ದೀಪಾರಾಧನೆ ಮಾಡಬೇಕು ಅನ್ನೋದಿರುತ್ತೆ. ಅದು 21 ಜೋಡಿ ದೀಪ ತೊಗೊಂಡು ಆರಾಧನೆ ಮಾಡಬೇಕು. ಅದು 20 ಸುತ್ತ 8 ಸುತ್ತು ಬಂದು ಪೂಜೆ ಮಾಡಬೇಕು. ಅದಾದಮೇಲೆ ಕಾಯಿ ಸಂಕಲ್ಪದ ಏನಿದೆ ಆ ಕಾಯಿದು 16 ಸುತ್ತು ಬಂದು ಅದನ್ನು ಪೂಜೆ ಮಾಡಬೇಕು. ಅದಾದಮೇಲೆ ಮತ್ತೆ ಕಾಯಿನ ಕಟ್ಟಿ 30 ಸುತ್ತಿರುತ್ತೆ. ಅದಾದಮೇಲೆ 16 ಸುತ್ತು ಬಂದು ಪೂಜೆ ಮಾಡಬೇಕು. ಆ ರೀತಿ ಮಾಡ್ಕೊಂಡು ಬಂದಿರೋದ್ರಿಂದ